ನಟಿ ರನ್ಯಾ ಒಡೆತನದ ಕಂಪನಿಗೆ ಸರ್ಕಾರಿ ಜಾಗ ಮಂಜೂರಾಗಿದೆ. ಬಹುಕೋಟಿ ಬೆಲೆ ಬಾಳುವಂತಹ ಜಾಗವನ್ನ ಸರ್ಕಾರ ಮಂಜೂರು ಮಾಡಿದೆ. ಸರ್ಕಾರದಿಂದಲೇ 12 ಎಕರೆ ಭೂಮಿ ಮಂಜೂರಾಗಿರುವಂತಹದ್ದು. 2023ರಲ್ಲೇ KIADB ಭೂಮಿಯನ್ನ ಸರ್ಕಾರ ಕೊಟ್ಟಿದೆ. ರನ್ಯಾ ನಿರ್ದೇಶಕಿಯಾಗಿರುವಂತಹ ಕಂಪನಿಗೆ ಭೂಮಿ ಭಾಗ್ಯ ಸಿಕ್ಕಿರುವಂತಹದ್ದು. ಯಾರೀ ರನ್ಯಾ? ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ತಗಲಾಕೊಂಡಿರುವ ಈಕೆ ನಿರ್ದೇಶಕಿಯಾಗಿರುವಂತಹ ಕಂಪನಿಗೆ ಒಂದಲ್ಲ ಎರಡಲ್ಲ 12 ಎಕರೆ ಭೂಮಿಯನ್ನು ಮಂಜೂರು ಮಾಡಿದೆ. ನೀವು ಕೂಡ ಅದರ ಡಾಕ್ಯುಮೆಂಟ್ಸ್ ಅನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. KIADB ಭೂಮಿಯನ್ನು ಸರ್ಕಾರ ಕೊಟ್ಟಿರುವಂಥದ್ದು. ಹಾಗಾದರೆ ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗುತ್ತೆ, ಈಕೆ ರಾಜಕೀಯ ವಲಯದಲ್ಲಿ ತುಂಬ ಪವರ್ಫುಲ್ ವ್ಯಕ್ತಿ. ದೊಡ್ಡವರ ಜೊತೆಗೆ ಈಕೆಗೆ ಕಾಂಟ್ಯಾಕ್ಟ್ ಇತ್ತು ಅಂತ ಹೇಳಿ ಇದೇ ಕಾಂಟ್ಯಾಕ್ಟನ್ನು ಬೆನ್ನತ್ತಿ ಈಗ DRI ಅಧಿಕಾರಿಗಳು ತನಿಖೆ ಆಳಕ್ಕಿಳಿದಿದ್ದಾರೆ. ಇದೇ ಡಾಕ್ಯುಮೆಂಟ್ ಇದೆಯಲ್ಲ, ಇದು ಈಗ ಮತ್ತಷ್ಟು ಜನರಿಗೆ, ಪ್ರಭಾವಿಗಳಿಗೆ ಢವಢವ ಶುರುವಾಗುವಂತೆ ಮಾಡಿದೆ. ರನ್ಯಾ ನಿರ್ದೇಶಕಿಯಾಗಿರುವಂತಹ ಕಂಪನಿಗೆ 12 ಎಕರೆ ಭೂಮಿಯನ್ನು ಮಂಜೂರು ಮಾಡಿರುವಂತಹದ್ದು ಸರ್ಕಾರ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಒಂದು ಕಡೆ DRI ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಈ ಡಾಕ್ಯುಮೆಂಟ್, ಈ ದಾಖಲೆ ಅಸಲಿ ಆಟ ಶುರುವಾಯಿತು ಅನ್ನುವಂತಹ ಸೂಚನೆಯನ್ನು ಕೊಡ್ತಾ ಇದೆಯಾ, ಹೇಗೆ ಅಂತ ಹೇಳಿ ಮುರಳಿ? ಪ್ರಮುಖವಾಗಿ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ DRI ಅಧಿಕಾರಿಗಳು ತನಿಖೆನ ಮಾಡ್ತಾ ಇದ್ದಾರೆ. ಆದರೆ ತನಿಖೆನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆಕೆಗೆ ಇರುವಂಥ ಸಿಂಡಿಕೇಟ್ ಏನು, ಜೊತೆಗೆ ಆಕೆಯ ಜೊತೆಯಲ್ಲಿ ಯಾರ್ಯಾರು ಲಿಂಕನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ CBI ಅಧಿಕಾರಿಗಳು ಕೂಡ ಪ್ರತ್ಯೇಕವಾಗಿ ಪ್ರಕರಣವನ್ನು ದಾಖಲನ್ನು ಮಾಡ್ಕೊಂಡಿರುವಂಥದ್ದು. ಇಡೀ ರಾಕೆಟ್ನ ಭೇದಿಸೋಕೆ ಈ ರೀತಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆದರೆ ಇನ್ನೊಂದು ಮಹತ್ವದ ಬೆಳವಣಿಗೆ ನಡೆದಿರುವಂಥದ್ದು, ರನ್ಯಾಗೆ ಇನ್ನು KIADBಯಿಂದ 12 ಎಕರೆ ಜಮೀನನ್ನು, ಅಂದರೆ ತುಮಕೂರಿನ ಶಿರಾಬಳಿಯಲ್ಲಿ ಒಂದು ಸ್ಟೀಲ್ ಫ್ಯಾಕ್ಟರಿಗೋಸ್ಕರ 12 ಎಕರೆ ಜಮೀನನ್ನು ಮಂಜೂರು ಮಾಡಿರುವಂಥದ್ದು. ಅದು ಕೇವಲ ಒಂದೇ ವರ್ಷ ಅಂತರದಲ್ಲಿ. ಯಾಕೆಂದರೆ ಒಂದು ಕಂಪನಿ ಸ್ಟಾರ್ಟ್ ಆಗಬೇಕು, ಸ್ಟಾರ್ಟ್ಅಪ್ ಕಂಪನಿ ಸ್ಟಾರ್ಟ್ ಆದ ನಂತರ ಅದಕ್ಕೆ ಒಂದಷ್ಟು ಮಾನದಂಡಗಳಿರ್ತವೆ. ಅದರಿಂದ KIADBಯಿಂದ ಜಮೀನನ್ನು ಮಂಜೂರು ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಮಾನದಂಡಗಳಿರುವಂಥದ್ದು. ಆ ಮಾನದಂಡಗಳನ್ನು ಮೀರಿ ಈಕೆಗೆ 12 ಎಕರೆ ಜಮೀನನ್ನು ಕೇವಲ ಕೆಲವೇ ದಿನಗಳ ಅಂತರದಲ್ಲಿ, ಅಂದರೆ ಒಂದು ಸ್ಟಾರ್ಟಪ್ ಕಂಪನಿ ಪ್ರಾರಂಭವಾದ ಕೆಲವೇ ದಿನದ ಅಂತರದಲ್ಲಿ ಕೊಟ್ಟಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇರುವಂಥದ್ದು. ಯಾಕೆಂದರೆ ಈ ಹಿಂದೆನೂ ಕೂಡ ಸಾಕಷ್ಟು ಮಾಹಿತಿಗಳು ಬಹಿರಂಗ ಆಗ್ತಾ ಇತ್ತು. ರನ್ಯಾಗೆ ರಾಜಕೀಯ ನಂಟಿದೆ, ಜೊತೆಗೆ ರಾಜಕಾರಣಿಗಳ ಜೊತೆ ಆಕೆ ಸ್ನೇಹವನ್ನು ಬೆಳೆಸಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳಿತ್ತು. ಆ ಮಾಹಿತಿಗಳಿಗೆ ಪೂರಕವಾಗಿ ಈಗ ದಾಖಲಾತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಆ ದಾಖಲಾತಿಗಳ ಪ್ರಕಾರ ಶಿರಾದ ಅಲ್ಲಿ ಒಂದು ಜಮೀನನ್ನು ಪಡ್ಕೊಂಡಿದ್ದಾರೆ. ಅದು 12 ಎಕರೆ ಜಮೀನು. ಅದರಲ್ಲಿ ಹರ್ಷವರ್ಧಿನಿ ರನ್ಯಾ, ಅಂದರೆ ಇವರೇ ಏನು ನಿರ್ದೇಶಕಿಯಾಗಿರುವಂಥದ್ದು, ಮತ್ತು ಅವರ ಸಹೋದರನು ಕೂಡ ಇದರಲ್ಲಿ ನಿರ್ದೇಶಕರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಈಗ ಹುಡ್ತಾ ಇರುವಂಥದ್ದು. ರಾಜಕಾರಣಿಗಳ ಶ್ರೀರಕ್ಷೆ ಇಲ್ಲದೇನೆ ಇಷ್ಟು ಸುಲಭವಾಗಿ ಜಮೀನು 12 ಎಕರೆ ಜಮೀನು ಸಿಕ್ಕೋಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಆ ಪ್ರಕ್ರಿಯೆಗಳೇನಿತ್ತು, ಆ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಮಾಹಿತಿಗಳು ಬಹಿರಂಗ ಆಗಬೇಕಾಗಿರುವಂಥದ್ದು. ಆ ಬಹಿರಂಗ ಆದ ಬಳಿಕ ಯಾರ್ಯಾರ ಶ್ರೀರಕ್ಷೆ ಇದೆ, ಜೊತೆಗೆ ಒಂದಷ್ಟು ತನಿಖೆಗಳು ಪ್ರಾರಂಭ ಆಗ್ತಾ ಇದಾವೆ. ಬೇರೆ ಬೇರೆ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಾ ಇದ್ದಾವೆ. ಆ ತನಿಖೆಯಲ್ಲಿ ಯಾವ್ಯಾವ ವಿಚಾರಗಳು ಬಹಿರಂಗ ಆಗಬೇಕೋ ಆ ವಿಚಾರಗಳೆಲ್ಲ ಕೂಡ ಬಹುತೇಕ ಬಹಿರಂಗ ಆಗುವಂಥದ್ದು. ಪ್ರೇಮ್.